ಒಂದ್ ವೇಳೆ ನೀವು ದೆಹಲಿಯ ಇಂಡಿಯಾ ಗೇಟ್ ಮೇಲೆ ಸ್ವಲ್ಪ ಝೂಮ್ ಮಾಡಿ ನೋಡಿದಾಗ ಇದರ ಹಿಂದೆ ಒಂದು ಸರ್ಕಲ್ ಶೇಪ್ ನ ಸ್ಟ್ರಕ್ಚರ್ ಕಾಣಿಸುತ್ತೆ. ಇದಾಗಿದೆ ನ್ಯಾಷನಲ್ ವಾರ್ ಮೆಮೋರಿಯಲ್. ವ್ಯಾಲ್ 1931ರಲ್ಲಿ ಬ್ರಿಟಿಷರು ಇಂಡಿಯಾ ಗೇಟ್ ನಿರ್ಮಾಣ ಮಾಡಿದ್ರು. ಇಂಡಿಯಾ ಗೇಟ್ ಆ ಭಾರತೀಯ ಸೈನಿಕರ ಬಲಿದಾನದ ನೆನಪಿನಲ್ಲಿ ನಿರ್ಮಾಣ ಮಾಡಿದ್ರು. ವರ್ಲ್ಡ್ ವಾರ್ 1 ನಲ್ಲಿ ಬ್ರಿಟಿಷರ ಪರವಾಗಿ ಹೋರಾಟ ಮಾಡಿದ್ರು. ಈಗ ನೀವು ಇಂಡಿಯಾ ಗೇಟ್ ಅನ್ನ ಸ್ವಲ್ಪ ಹತ್ತಿರದಿಂದ ನೋಡಿದಾಗ ಅದರ ಮೇಲೆ ಸೈನಿಕರ ಹೆಸರು ಕಾಣಿಸುತ್ತೆ. ಆದ್ರೆ ಸ್ವತಂತ್ರದ ನಂತರ ಯಾವೆಲ್ಲ ಸೈನಿಕರು ತಮ್ಮ ದೇಶಕ್ಕಾಗಿ ಹೋರಾಡಿ ಪ್ರಾಣ ಬಿಟ್ಟಿದ್ರು ಅವರಿಗಾಗಿ ಯಾವುದೇ ವಾರ್ ಮೆಮೋರಿಯಲ್ ಇರಲಿಲ್ಲ. ಈಗ ಸ್ವಲ್ಪ ಯೋಚನೆ ಮಾಡಿ, ಬ್ರಿಟಿಷರು ಕೂಡ ಭಾರತೀಯ ಸೈನಿಕರ ಬಲಿದಾನಕ್ಕೆ ವಾರ್ ಮೆಮೋರಿಯಲ್ ನಿರ್ಮಾಣ ಮಾಡಿದ್ರು. ಆದರೆ ಆಗಿನ ಸರ್ಕಾರ ಇದನ್ನ ನಿರ್ಮಾಣ ಮಾಡುವ ಮನಸ್ಸು ಮಾಡಲೇ ಇಲ್ಲ. ಆದ್ರೆ 2018ರಲ್ಲಿ ನರೇಂದ್ರ ಮೋದಿ ಸರ್ಕಾರ ನ್ಯಾಷನಲ್ ವಾರ್ ಮೆಮೋರಿಯಲ್ ನಿರ್ಮಾಣ ಮಾಡಲು ಪ್ರಾರಂಭ ಮಾಡಿತು. ಮತ್ತೆ ಇದು 2019ರಲ್ಲಿ ಪೂರ್ಣಗೊಂಡಿತು. ಈ ವಾರ್ ಮೆಮೋರಿಯಲ್ ನಲ್ಲಿ 4 ಚಕ್ರಗಳಿವೆ. ಅಮರ್ ಚಕ್ರ, ವೀರತಾ ಚಕ್ರ, ತ್ಯಾಗ ಚಕ್ರ ಮತ್ತೆ ರಕ್ಷಕ್ ಚಕ್ರ. ನೋಡಿ, ತ್ಯಾಗ ಚಕ್ರದಲ್ಲಿ ಆ 26,000 ಸೈನಿಕರ ಹೆಸರುಗಳು ಸ್ವರ್ಣ ಅಕ್ಷರಗಳಲ್ಲಿ ಬರೆಯಲಾಗಿದೆ. ಸ್ವಾತಂತ್ರ್ಯದ ನಂತರ ತಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ರು. ಮತ್ತೆ ಇದರ ಮುಂದೆ ಇದೆ ಪರಮ ಯೋಧ ಸ್ಥಳ. ಇಲ್ಲಿ ಆ 21 ಸೈನಿಕರ ಮೂರ್ತಿಗಳಿವೆ. ಯುದ್ಧದಲ್ಲಿ ಪರಾಕ್ರಮ ತೋರಿಸಲು ಪರಮ ವೀರ ಚಕ್ರ ಸಿಕ್ಕಿತು. ಆದ್ರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬೊಬ್ಬೆ ಹೊಡೆದ ವಿಪಕ್ಷಗಳು ಇದರ ಬಗ್ಗೆ ಯಾಕೆ ಮಾತಾಡಲ್ಲ? ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.